ನಮಸ್ತೆ. ಶಿವಮೊಗ್ಗದಿಂದ ನಾವು ಪುರಿ ಜಗನ್ನಾಥ ಯಾತ್ರೆಗೆ ಅಂತ ಹೋಗಿದ್ವಿ. ಹೋಗಿ ಈಗ ಚೆಕ್ಔಟ್ ಮಾಡೋ ಸಮಯ ಬಂತು. ಬಂದಾಗ ನೆನಪಾಯ್ತು, ಒಂದು ಲಾಡ್ಜಿಂದ ಒಂದು ವೀಡಿಯೋ ಮಾಡಿಬಿಡುವ ಅಂತೇಳಿ. ಆವಾಗ ನೆನಪಾಗಿದೆ, ಇದೇ ನೋಡಿ ಸಾವಿತ್ರಿ ಗೆಸ್ಟ್ ಹೌಸ್ ಅಂತ ನಾವು ಹುಡ್ಕೊಂಡಿರೋದಿಲ್ಲಿ. ಇದು ಬಂದು ಭಾರಿ ಚೆನ್ನಾಗಿದೆ ಲಾಡ್ಜು. ಊರಿಂದ ನಾವು ಬುಕ್ ಮಾಡಿದ್ವಿ ಇದನ್ನ. ಹೋದಾಗ ಅಲ್ಲಿ ನೋಡಿ, ಇದು ಒಂದು ಹಾಲ್ ಬರುತ್ತಿದ್ದು, ಇದರಲ್ಲಿ ಎಕ್ಸ್ಟ್ರಾ ಬೆಡ್ ಬೇರೆ ಕೊಡ್ತಾರೆ. ಆ ದೊಡ್ಡ ಮಂಚದಲ್ಲೇ 3 ಜನ ಮಲ್ಬೋದು ಸಫಿಷಿಯೆಂಟಾಗಿ. 3 ಜನ ಮಲ್ಬೋದು. ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ ಕೊಡ್ತಾರೆ. ಆಮೇಲೆ ಒಂದು ಟಿ ವಿ ಇದೆ. ಟಿ ವಿ ಆಗ್ತಿದ್ದಂಗೆ ಒಂದು ಪಕ್ಕದಲ್ಲಿ ನಮಗೆ ರೂಪ್ ಕೊಟ್ಟಿದ್ದಾರೆ. ರೂಪ್ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ನಿಮಗೆ ಬಿಸ್ಲರಿ ತರಬೇಕು ಅನ್ನೋಂಗಿಲ್ಲ, ಅದೇ ಅವರೇ ಕೊಡ್ತಾರೆ. ನೋಡಿ, ಇದೆ ರೂಪು. ಆಮೇಲೆ ಒಂದು ಬಾತ್ರೂಮು ಸಖತ್ತಾಗಿ ದೊಡ್ಡದಾಗೇ ಇದೆ. ಸಣ್ಣ ಇನ್ನು ಇಕ್ಕಟ್ಟಿನ ಇದರಲ್ಲೇನಿಲ್ಲ. ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆ ಒಂದು ಇರೋಲ್ಲ, ಕೇಳ್ಕೊಂಡು ಬುಕ್ ಮಾಡಿ. ಯಾಕೆಂದರೆ ಅಲ್ಲಿ ಬಿಸಿನೀರು ಯೂಸ್ ಮಾಡಲ್ಲ ಅಂತವರು. ನಮಗೆ ಹೋದಾಗ ಬಿಸಿನೀರು ಇರಲಿಲ್ಲ. ಹಾಗೆ ಎ ಸಿ ಕೂಡ ಇದೆ ರನ್ನಿಂಗ್. ನಮಗೆ ಎನಿ ಟೈಮ್ ಎ ಸಿ ಬೇಕೇ ಬೇಕು ಅಲ್ಲಿರೋ ಸೆಕೆಗೆ. ಹಾಗಾಗಿ ಅವ್ರು ಬಿಸಿನೀರು ಬಳಸಲ್ಲ ಅನಿಸುತ್ತೆ. ಆಮೇಲೆ ಹಿಂಗೆ ನಿಮಗೆ ದೇವಸ್ಥಾನ ಕೂಡ ನೋಡಿ ತೋರಿಸ್ತೀನಿ. ಇಲ್ಲೇ ಹತ್ತಿರದಲ್ಲೇ ಇದೆ ದೇವಸ್ಥಾನ. ಇಲ್ಲಿಂದ ನೋಡಿ, ಈ ಕಡೆ ಮೂಲೆಯಲ್ಲಿ ಕಾರ್ ಪಾರ್ಕಿಂಗ್ ಸಿಗತ್ತೆ ನಿಮಗೆ. ಮತ್ತು ಬಿಲ್ಡಿಂಗೇ ಇದೆ, ಬಿಲ್ಡಿಂಗ್ ಒಳಗೆ ಕಾರ್ ಪಾರ್ಕಿಂಗ್ ಆಗುತ್ತೆ. ಆಮೇಲೆ ಈ ಕಡೆ ಬಂದ್ಬಿಟ್ಟು ದೇವಸ್ಥಾನ. ಝೂಮ್ ಆಗ್ತಾ ಇದೆಯಲ್ಲ, ಅಲ್ಲ ವೈಟ್ ಕಾಣ್ತಾ ಇದೆ, ಅದೇ ದೇವಸ್ಥಾನ. ಆ ಲಾಡ್ಜಿಂದ ಒಂದು 100 ಮೀಟ್ರ್ ದೂರದಲ್ಲಿದೆ. ಓನರ್ ಸಮೇತ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಅಂತ ಇದು ಕಿನ್ನರಲ್ಲ. जो है ना, इसका गेस्ट हाउस का नाम सावित्री गेस्ट हाउस है। ये मंदिर से 100 मीटर की दूरी में है। पार्किंग से सिर्फ होगा 500 मीटर की दूरी में है। और नॉर्मल डेज में रहता है, रूम का चार्जेस रहता है 2000 से 2200 के अंदर रहता है, 2200-2300 के अंदर रहता है। और वो डिपेंड रहता है वो कौन सा फेस्टिवल है क्या नहीं, भीड़ के हिसाब से हमारा ये रहता है। तो कोई दिक्कत, हमारा तो फैसिलिटी है रूम का, मतलब एयर कंडीशनर है सारे रूम का, लिफ्ट का फैसिलिटी है, अनलिमिटेड आपको मिनरल वाटर मिल जाएगा। और बस आइए, पूरी विजिट कीजिए बस। जय जगन्नाथ। ಶಿವಮೊಗ್ಗದಿಂದ ನಮ್ಮ ಸ್ನೇಹಿತರು ಈ ಅಡ್ರೆಸ್ ಶ್ರೀ ಗೆಸ್ಟ್ ಹೌಸ್. ಸುಮಾರು ಇಲ್ಲಿಂದ ಒಂದು 50ರಿಂದ 60 ಹೆಜ್ಜೆ, 100 ಹೆಜ್ಜೆ ಅನ್ನೋ ಡಿಫ್ರೆನ್ಸಲ್ಲಿ 100 ಮೀಟ್ರ್ ಹತ್ತಿರದಲ್ಲಿ ಒಳ್ಳೆ ದರ್ಶನ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸೌಲಭ್ಯನೂ ಚೆನ್ನಾಗಿದೆ. ಲಿಫ್ಟಿಂದ ಹಿಡ್ಬಿಟ್ಟು ಆಮೇಲೆ ಹೋಗಿ ಬಂದು ಅವರು ರಾತ್ರಿ 1 ಗಂಟೆ ಲೇಟ್ ಆಗ್ಬೋದು, 2 ಗಂಟೆ ಲೇಟ್ ಆಗ್ಬೋದು. ಇಲ್ಲಿ ಕೆಲಸ ಮಾಡೋರೆಲ್ಲರೂ ಒಳ್ಳೆ ನಮಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಈಗ 3 ಜನ ಸ್ಟೇ ಮಾಡಿದ್ವಿ ಇಲ್ಲಿ. ಅಶುಭಾಯಿ ನನ್ನ ಸ್ನೇಹಿತರು ಇವ್ರ ಕಡೆಯಿಂದ ನಾವು ಧನ್ಯವಾದನ ಹೇಳ್ತಾ ಇದ್ದೀವಿ.